ಈಗ 45 ಐಟಮ್ಸು 2399 ಅಂದರೆ 2400 ರೂಪಾಯಿಗೆ ನಾನು ಕೊಡೋ ಲಿಸ್ಟ್ನ ನೀವು ಚೆಕ್ ಮಾಡಿ. ನಿಮಗೆ ವರ್ತ್ ಆಗಿತ್ತು ಅಂದರೆ ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ಇದೆಲ್ಲ ನೋಡಿದ್ರೆ ನಿಮಗೆ ಕುತೂಹಲ ಅನಿಸ್ಬೋದು, ಏನಪ್ಪ ಇವರು ಹೊಸ್ದಾಗಿ ಏನೋ ಪ್ರಾಜೆಕ್ಟ್ ತಂದವ್ರೆ ಅಂತ. ನಿಜ, ಖಂಡಿತ ನನ್ನ ವಿಡಿಯೋ ನೋಡಿದಿರೋರಿಗೆ ಅರ್ಥ ಆಗುತ್ತೆ. ನಾನು ಮಹಾಲಯ ಅಮಾವಾಸ್ಯೆದು ಕಾರ್ಡು ಬೆನಿಫಿಟ್ ಸ್ಕೀಮ್ದು ತೋರಿಸಿದ್ದೆ. ಇದು ಬಂದು ಬೆನಕ ಎಂಟರ್ಪ್ರೈಸಸ್ 2ನೇ ವರ್ಷದ ಯುಗಾದಿ ಹಬ್ಬದ ಸ್ಕೀಮ್ ಬಗ್ಗೆ ನಾನು ತೋರಿಸ್ತಾ ಇರೋದು. ಫ್ರೆಂಡ್ಸ್, ಇದು ಈ ನಾಳೆ ಯುಗಾದಿ ಹಬ್ಬಕ್ಕೆ ಐಟಮ್ಸ್ ಕೊಡಬೇಕು. 250 ಮೆಂಬರ್ಸ್ಗೆ 23ನೇ ತಾರೀಕು ಡೆಲಿವರಿ ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಮತ್ತೆ ಅದರಲ್ಲಿ 23ನೇ ತಾರೀಕು ಆದ್ಮೇಲೆ ಸ್ವಲ್ಪ ಬ್ಯುಸಿ ಆಯ್ತೀವಿ ಅಂದ್ಬಿಟ್ಟು ಈಗ ಒಂದು ಸ್ಮಾಲ್ ವಿಡಿಯೋನ ನಿಮ್ಮ ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಷ್ಟು ದಿನ ನಾವು ಆಫ್ಲೈನಲ್ಲಿ ಮಾಡ್ತಾ ಇದ್ವಿ. ಮಹಾಲಯ ಅಮಾವಾಸ್ಯೆದು 5 ವರ್ಷ ಆಗಿದೆ. 5 ವರ್ಷ ಕಂಪ್ಲೀಟ್ ಆಗಿ 6 ವರ್ಷ ಆಗಿದೆ. ಇದು ಯುಗಾದಿ ಹಬ್ಬದ ಬಂದು 2 ವರ್ಷ ಕಂಪ್ಲೀಟ್ ಆಗಿ ಇದು 3ನೇ ವರ್ಷಕ್ಕೆ ರನ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ಫ್ರೆಂಡ್ಸ್, ಈಗ ಇಲ್ಲಿ ನಾನು ಲೀಸ್ಟ್ ಹೇಳ್ತೀನಿ ನೋಡಿ. ಸುಮಾರು 2700 ರೂಪಾಯಿ ಅಂತ ಜನ ಕಟ್ಟಿರ್ತಾರೆ. ಅದಕ್ಕೆ 2.5 kg ಮಟನ್ನು, 2.5 kg ಮಟನ್ನು, 2 kg ಚಿಕನ್ನು, ಎಣ್ಣೆ 2 kg, ಬೆಲ್ಲ 2 kg, ತೊಗರಿಬೇಳೆ 2 kg, ಮೈದಾ 1 kg, ಕಡಲೆಬೇಳೆ 1 kg, ಹೆಸರು ಕಾಳು 1 kg, ಕಡಲೆಕಾಳು 1 kg, ಚಿರೋಟಿ ರವೆ, ಸುಮಾರು 14 ಐಟಮ್ಸು 2700 ರೂಪಾಯಿಗೆ ಇದು ಕೊಡ್ತಾ ಇದ್ದೀವಿ. ಸೊ ಈಗ ಏನಾಗಿದೆ ಅಂತಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತು, ಇವ್ರೇನಪ್ಪ ಆಯಿತು ಎಣ್ಣೆ ಚೀಟಿ ಅಂತಾರೆ, ಅಂದರೆ ಮಹಾಲಯ ಅಮಾವಾಸ್ಯೆ ತೋರಿಸಿದ್ರು, ಯುಗಾದಿ ಹಬ್ಬದ ತೋರಿಸಿದ್ರು, ಇಲ್ಲಿ ಸಿಲ್ವರ್ ಚೀಟಿ ತೋರಿಸಿದ್ರು, ಎಲ್ಲ ಏನೇನೋ ತೋರಿಸ್ತವ್ರೆ ಅಂತ. ಆದರೆ ಸತ್ಯ ನಾನು ಏನೇನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋದು ನಾವು ಇಷ್ಟು ದಿನ ಆಫ್ಲೈನಲ್ಲಿ ಮಾಡ್ತಾ ಇದ್ವಿ. ಈಗ ಆನ್ಲೈನಲ್ಲಿ ಮುಖಾಂತರ ನಿಮ್ಮ ಮುಂದೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ. ಇದನ್ನು ಕಾರ್ಡ್ ನೋಡ್ರೆ ನಿಮಗೆ ಗೊತ್ತಾಗಿರುತ್ತೆ. ಇದು ಇವತ್ತು ಮಾಡಿರೋದಲ್ಲ, ಇದು ಆಲ್ರೆಡಿ 3ನೇ ವರ್ಷದ ಕಾರ್ಡು, ಯುಗಾದಿ ಹಬ್ಬದ ಬೆನಿಫಿಟ್ ಸ್ಕೀಮ್ ಅಂದ್ಬಿಟ್ಟು. ಸೊ ಇದರಲ್ಲಿ ಏನಾಗಿದೆ ಅಂದರೆ ಈಗ 23ನೇ ತಾರೀಕು ಐಟಮ್ಸ್ ಕೊಡ್ತಾ ಇದ್ದೀವಿ. ಅಂದರೆ ನೆಕ್ಸ್ಟ್ ಯುಗಾದಿ ಹಬ್ಬ ಆದಮೇಲೆ ಮಟನ್ ಚಿಕನ್ ಕೊಡ್ತೀವಿ. ಈಗ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿದ್ದಾರೆ, ಇನ್ನು ಮುಂದೆ ತಗೋತಾ ಇದ್ದಾರೆ. ನಾವೀಗ ಏನು ಅಂದ್ಕೊಂಡಿದ್ದೀವಿ ಅಂದರೆ ಫ್ರೆಂಡ್ಸ್, ಇಷ್ಟು ದಿನ ವರ್ಷಕ್ಕೆ ಒಂದೇ ಸಾರಿ ನಾವು ಮಾಡ್ತಾ ಇದ್ದಿದ್ದು. ವರ್ಷಕ್ಕೆ, ಯಾಕಂದರೆ ಯುಗಾದಿ ಹಬ್ಬ 15 ದಿನ ಇರ್ಬೋದು, ಮಹಾಲಯ ಅಮಾವಾಸ್ಯೆ 15 ದಿನ ಇರ್ಬೋದು, ಎಲ್ಲ ಅಮೌಂಟ್ ಕಟ್ಟಿರೋರು 2 ಪೇಮೆಂಟು 3 ಪೇಮೆಂಟು ವರ್ಷಕ್ಕೊಂದ್ಸರಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದು. ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಸ್ವಲ್ಪ ನನ್ನ ಮಗ ಆಗಿರ್ಬೋದು, ನಮ್ಮ ಮನೆಯವರು ಮತ್ತು ನಮಗೆ ಹುಡುಗರು ಸಪೋರ್ಟ್ ಇರೋದ್ರಿಂದ ಮತ್ತೆ ನಾವು ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಈ ಒಂದು ನಮಗೆ ಒಂದು ಕಂಪನಿ ಸಪೋರ್ಟಿಂಗ್ ಸಿಕ್ತು. 3,300 ರೂಪಾಯಿ ಐಟಮ್ಸು 2,399 ಅಂದರೆ 2,400 ರೂಪಾಯಿಗೆ 45 ಐಟಮ್ಸು. ಇಷ್ಟು ಐಟಮ್ಸು ನೋಡಿ, 45 ಐಟಮ್ಸಲ್ಲಿ ಒಂದೊಂದು ಹೇಳ್ತೀನಿ. ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಸುಮಾರು 45 ಐಟಮ್ಸ್ ಇರಬೇಕು, ಜನಕ್ಕೆ ಯೂಸ್ ಆಗಬೇಕು, ಕಡಿಮೆ ಪ್ರೈಸ್ ಸಿಗಬೇಕು ಅನ್ನೋ ಉದ್ದೇಶ ನಂದು. ನಾನು ಅವತ್ತು ಹೇಳಿದ್ದೆ, ನಾನು ಏನಾದರೂ ಒಂದು ಜನಕ್ಕೆ ಮಾಡಬೇಕು ಅನ್ನೋದೇ ನನ್ನ ಮೈಂಡು. ಅದರಲ್ಲೂ ಏನೋ ಈಗ ನಮ್ಗೆ ಈ ಥರ ಅವಕಾಶ ಇರೋದ್ರಿಂದ ನಮ್ಗೊಂದು ಫೋನ್ ಬರುತ್ತೆ, ನಾವು ಮಾಡ್ತೀವಿ, ಕಳಿಸ್ತೀವಿ, ಅದಕ್ಕೆ ಸಪೋರ್ಟ್ ನಮ್ಗೆ ಆಯ್ತು, ಏನು ತೊಂದರೆ ಇಲ್ಲ. ಈಗ 45 ಐಟಮ್ಸು 2,399 ಅಂದರೆ 2,400 ರೂಪಾಯಿಗೆ ನಾನು ಕೊಡೋ ಲಿಸ್ಟ್ನ ನೀವು ಚೆಕ್ ಮಾಡಿ. ನಿಮಗೆ ವರ್ತ್ ಆಗಿತ್ತು ಅಂದರೆ ರಾಮನಗರ ಟು ಬೆಂಗಳೂರು ಸರೌಂಡಿಂಗು 24 ಅವರ್ಸಲ್ಲಿ ನಿಮ್ಮ ಡೋರ್ ಡೆಲಿವರಿ ಇರುತ್ತೆ. 2,399 ರೂಪಾಯಿಗೆ ನಾನು 45 ಐಟಮ್ಸು. ಸೊ ಇದರಲ್ಲಿ ಒಂದೊಂದು ಐಟಮ್ಸ್ ಹೇಳ್ತಾ ಇದ್ದೀವಿ. ಈಗ ನಾವು ಪ್ರಾಜೆಕ್ಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಏನು ಐಟಮ್ಸ್ ನಾವು ಕೊಡ್ತಾ ಇದ್ದೀವಿ ಅಂತ ನಾನು ಅಲ್ಲಿ ಕಾರ್ಡು ಹಾಕಿರ್ತೀನಿ. ಅದರಲ್ಲಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಅದರಲ್ಲಿ 1 kg ಇರುತ್ತೆ, ಅರ್ಧ kg ಇರುತ್ತೆ, 1/4 kg ಇರುತ್ತೆ, 50 ಗ್ರಾಮ್ದು ಇರುತ್ತೆ, 100 ಗ್ರಾಮ್ದು ಇರುತ್ತೆ. ಯಾಕೆ ಅಂದರೆ ಈಗ ನಿಮಗೆ ಗೊತ್ತು ನೋಡಿ, ಒಂದು ನಾರ್ಮಲ್ ಫ್ಯಾಮಿಲಿ ಅಂದರೆ ಈಗ ನಮ್ಮ ಮನೇಲಿ 3 ಜನ ಇದ್ದೀವಿ. ಈಗ ನನಗೆ ನಿಜ ಹೇಳಬೇಕು ಅಂದರೆ ನನಗೆ ಕರೆಕ್ಟಾಗಿ ಸಾಕು, ಅಮೌಂಟ್ ಕಡಿಮೆ ಇರಬೇಕು, ಮನೆ ತುಂಬ ಐಟಮ್ಸ್ ಬರಬೇಕು ಅಂದರೆ ಮಿನಿಮಮ್ 2,500 3 ಸಾವಿರ ರೂಪಾಯಿಗೆ ಸಾಕು. ಬಟ್ ನಾವು ಒಂದೊಂದ್ಸತಿ ಐಟಮ್ಸ್ಗೆ ಹೋದಾಗ ಏನಾಗುತ್ತೆ, 6,000 7,000 ರೂಪಾಯಿ ಐಟಮ್ಸ್ ತರ್ತೀನಿ. ತಂದು ನನಗೆ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಜಾಸ್ತಿ ಹೊರಗಡೆದಾಗಿರ್ತವೆ, ಹಂಗಾಗಿ ಎಷ್ಟೋ ವೇಸ್ಟ್ ಆಗಿರುತ್ತೆ. ಹಂಗಾಗಿ ನಾನು ಪ್ಲ್ಯಾನ್ ಮಾಡಿ ಒಂದು ಫ್ಯಾಮಿಲಿಗೆ ಎಷ್ಟು ಬೇಕು ಅವ್ರಿಗೆ, ಯಾಕಂದರೆ ಎಲ್ಲರೂ 10,000 5,000 ತುಂಬೋರು ಬೇರೆಯವರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ನಮಗೆ ಮಿನಿಮಮ್ ಒಂದು ತಿಂಗಳಿಗೆ ಎಷ್ಟು ಬೇಕು ಎಲ್ಲ ಐಟಮ್ಸ್ ಸಿಗಬೇಕು, ಕಡಿಮೆಗೆ ಸಿಗಬೇಕು ಅನ್ನೋ ಉದ್ದೇಶದ 2,400 ರೂಪಾಯಿಗೆ
45 ಐಟಮ್ಸ್ ಕೊಟ್ಟು ಅವ್ರು ಯೂಸ್ ಆಗಲಿ ಅಂದ್ಬಿಟ್ಟು ಕಡಿಮೆ ಬಜೆಟಲ್ಲಿ ಹೆಚ್ಚು ಐಟಮ್ಸ್ ಬರುವಂಥ ಒಂದು ಸ್ಕೀಮ್ನ ನಿಮ್ಮ ಮುಂದೆ ತಂದಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಐಟಮ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡಿ. ಆ ಕಾರ್ಡು ಹಾಕಿರ್ತೀನಿ ನೋಡಿ. ಆಮೇಲೆ ನಿಮ್ಗೆ ಏನೇ ಒಂದು ಕಮೆಂಟ್ಸು, ಇದು ವರ್ತ್ ಇದೆ, ಇದು ವರ್ತ್ ಇಲ್ಲ, ಆಮೇಲೆ ಇದು ರೈಟ್ ಇದೆ ಅನ್ನೋದೆಲ್ಲ ಚೆಕ್ ಮಾಡಿಕೊಂಡು, ಯಾಕಂದರೆ ಈಗ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಏನೇ ತೋರಿಸಿದ್ರು ತೊಗೊಂಡಿದ್ದೀರಾ ನನ್ನ ಮೇಲೆ ನಂಬಿಕೆ ಇಟ್ಟು. ಅದೇ ಥರ ನಾನು ಉಳಿಸ್ಕೋತೀನಿ. ನೀವು ಕಮೆಂಟ್ ಮಾಡಿ, ಕೌಂಟ್ ಮಾಡಿ, ಲೆಕ್ಕ ಹಾಕಿ ನನ್ನ ಜೊತೆ ಜಾಯಿನ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲಿ ಒಂದೊಂದು ಐಟಮ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 45 ಐಟಮ್ಸ್ ಲೀಸ್ಟ್ ಇದೆ. ಅದು ಒಂದು ಮನೆಗೆ ಬೇಕಾಗಿರೋ ಐಟಮ್ಸ್ ಹಾಕಿರೋದು. ಡೈಲಿ ದಿನನಿತ್ಯ ಏನು ಬೇಕು ಅಂತ ಇಂಪಾರ್ಟೆಂಟ್ ಐಟಮ್ಸೇ ಲೀಸ್ಟ್ ಹಾಕಿರ್ತೀವಿ. ಅದರಲ್ಲಿ ಏನು ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಲೇಬೇಕು. ಎಷ್ಟು ಆ್ಯಡ್ ಮಾಡಬೇಕಾ, ಎಷ್ಟು ಯಾವ್ದು ತೆಗಿಬೇಕು ಅಂತ. ಬಟ್ ನಮಗೆ ಆ ಪ್ರೈಸ್ಗೆ ತಕ್ಕಂತೆ ದಿನನಿತ್ಯ ಏನು ಉಪಯೋಗಿಸ್ತೀವಿ ಅನ್ನೋದನ್ನ ನಾನು ಇಲ್ಲಿ 45 ಐಟಮ್ಸ್ ಲೀಸ್ಟ್ ಮಾಡಿಕೊಟ್ಟಿದ್ದೀನಿ. ದೇವ್ರ ಕೃಪೆಯಿಂದ ಆಲ್ಮೋಸ್ಟ್ ಸ್ವಲ್ಪ ಓಕೆ ಎಲ್ಲರೂ ಮಾಡಿದ್ದಾರೆ. ಇಲ್ಲಿ ನಾನು ಹೇಳ್ತೀನಿ ಆ ಲೀಸ್ಟು, ಅದು ಕರೆಕ್ಟಾಗಿರುತ್ತೆ. ಆಮೇಲೆ ನಿಮಗೆ ಕ್ಲೀನ್ ಐಟಮ್ಸ್ ಇರುತ್ತೆ, ನೀಟಾಗಿರ್ತವೆ, ಯಾವುದೇ ಥರದ ಡ್ಯಾಮೇಜಸ್ ಆಗಲಿ ಬರಲ್ಲ. ಪ್ಯಾಕಿಂಗ್ ಸಹ ಇದೇ ಥರ ಇರುತ್ತೆ. ಇದರಲ್ಲಿ ಇರೋ ಕ್ವಾಲಿಟಿ ನೋಡ್ಬೋದು. ಒಂದು ಗಲೀಜಾಗಲಿ ಒಂದು ಹುಳಾಗಲಿ ಆ ಥರ ಐಟಮ್ಸ್ ಕೊಡೋಲ್ಲ. ಇದು ಒಂದು ಒಳ್ಳೆ ಕಂಪ್ನಿಯಿಂದನೇ ಬರ್ತಿರೋದು. ಇದು ನಮ್ಮ ಆಫ್ಲೈನ್ ಕಸ್ಟಮರೇ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈಗೇನು ನಾನು 250 ಜನಕ್ಕೆ ಕೊಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ 45 ಐಟಮ್ಸ್ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ 45 ಐಟಮ್ಸಲ್ಲೂ ಮನೆಗೆ ಏನೇನು ಇಂಪಾರ್ಟೆಂಟಾಗಿ ಯೂಸ್ ಆಗುತ್ತೆ ಅನ್ನೋ ಐಟಮ್ಸ ಒಂದೊಂದು ಹೇಳಿರ್ತೀನಿ. 1.5 kgದಿದೆ, 1 kgದಿದೆ, ಅರ್ಧ kgದಿದೆ, 1/4 kgದಿದೆ, 100 ಗ್ರಾಮ್ದಿದೆ, 50 ಗ್ರಾಮ್ದಿದೆ. ಸೊ 45 ಐಟಮ್ಸು ಆ ಪ್ರೈಸ್ಗೆ ರೀಸನಬಲ್ ಪ್ರೈಸ್ ಇದೆ. 2,500 ರೂಪಾಯಿಗೆ ಸಾಧ್ಯನೇ ಇಲ್ಲ. 3,300 ರೂಪಾಯಿ ಐಟಮ್ಸು ನೀವೆಲ್ಲೇ ತಗೊಬಂದು ಬಿಲ್ ಬರುತ್ತೆ. ನಾವು ಅದನ್ನು ಚೆಕ್ ಮಾಡಿ, ನಮ್ಮದು ಡೈರೆಕ್ಟ್ ಇರೋದ್ರಿಂದ, ನಮಗೆ ಕಂಪ್ನಿ ಸಪೋರ್ಟ್ ಇರೋದ್ರಿಂದ, ಜನಕ್ಕೆ ಯೂಸ್ ಆಗಲಿ ಅನ್ನೋಂಗೆ 700 ರೂಪಾಯಿ ಕಡಿಮೆ ಪ್ರೈಸಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ ಫ್ರೆಂಡ್ಸ್. ನೋಡಿ, ಮನೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ದಿನನಿತ್ಯ ಏನೇನು ಬೇಕು ಅನ್ನೋದು ನೋಡಿ. ಬೇಳೆ 1.5 kg ಇದೆ, 1.5 kg ಬೇಳೆ ಇದೆ. ದಿನನಿತ್ಯ ಏನು ಬೇಕು, ಸಕ್ಕರೆ 1 kg ಇದೆ. ಇಲ್ಲಿದೆ ನೋಡಿ, ಸಕ್ಕರೆ 1 kg ಇದೆ. ಇದೇ ಥರ ಪ್ಯಾಕಿಂಗು, ಇದೇ ಥರ ನೀಟ್ನೆಸ್ಸಲ್ಲಿ ನೀಟಾಗಿ ಬರುತ್ತೆ. ಸಕ್ಕರೆ 1 kg. ಆಮೇಲೆ ಕಡಲೆ ಬೀಜ ಅರ್ಧ kg. ಇದು ಕಡಲೆ ಬೀಜ ಅರ್ಧ kg. ಆಮೇಲೆ ಇದ್ಯಾವುದಿದು ತೊಗರಿಬೇಳೆ ಅರ್ಧ kg ಇದೆ. ಹೆಸರು ಬೇಳೆ ಅರ್ಧ kg ಇದೆ. ಬೆಲ್ಲ ಇದೆ ಅರ್ಧ kg. ಇದು ಒಂದು ಸಾಂಬಾರ್ ಪುಡಿ ಇದೆ. ಹಿಟ್ಟಿದೆ, ಇದು ಅಕ್ಕಿ ಹಿಟ್ಟು. ಆಮೇಲೆ ಉದ್ದಿನ ಬೇಳೆ 1 kg. ಮೆಣಸಿನ್ಕಾಯಿ 250 ಗ್ರಾಮ್ಸು, ಅರ್ಧ kg ಇರಬೇಕು, ಅರ್ಧ kg. ಆಮೇಲೆ ಹುರ್ಗಡ್ಲೆ ಅರ್ಧ kg. ಗೋಧಿ ಹಿಟ್ಟು 1 kg. ಇದು ಬಂದು ಮೈದಾ ಹಿಟ್ಟು 1 kg. ಅಕ್ಕಿ ಹಿಟ್ಟು ಅರ್ಧ kg. ಬಾಸುಮತಿ ಅಕ್ಕಿ 1 kg. ಹೆಸರು ಕಾಳು ಅರ್ಧ kg. ಸೊ ಹಂಗೆ ಪ್ರತಿಯೊಂದು ಐಟಮ್. ಬೆಲ್ಲದಲ್ಲಿ ಸ್ಪೆಷಲ್ ಈಗ ಬಂದಿರೋದು ಇದು. ಒಬ್ಬಟ್ಟು ಮಾಡ್ಬೇಕಾದ್ರೆ ಅವ್ರಿಗೆ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಬೆಲ್ಲದ ಪುಡಿ ಡಬ್ಬ ಸಮೇತ ಬಂದಿದೆ. ಇದು ಕೂಡ 450 ಡಬ್ಬ ಪೂರ್ತಿ ಬಂದಿದೆ. ಎಲ್ಲ ಜೀನಿಯನ್ ಪ್ರಾಡಕ್ಟ್ ನೋಡಿ. ಇದಕ್ಕೆ ಹಬ್ಬದ ವಿಶೇಷತೆಯಲ್ಲಿ ಎಷ್ಟು ಏನು ಬೇಕು ಅಂತ 250 ಗ್ರಾಮ್ಸ್ ಇದೆ. ಸಾವಿಗೆ ಇದೆ, ಗೋಡಂಬಿ ಇದೆ, ಯಾಲಕ್ಕಿ ಇದೆ, ಸಾಸಿವೆ ಇದೆ, ಗೋಡಂಬಿ ಇದೆ, ಇದು ಬಾದಾಮಿ ಇದೆ, ಮೆಂತ್ಯ ಇದೆ, ಮೆಣಸಿದೆ, ಮೊಗ್ಗಿದೆ, ಸಣ್ಣ ಉಪ್ಪು, ಪುಡಿ ಉಪ್ಪಿದೆ, ಕಲ್ಲುಪ್ಪು, ಆಮೇಲೆ ಇದು ಚಕ್ಕೆ ಲವಂಗ, ಆಮೇಲೆ ಇನ್ನೂ ಇದೆ, ಟೀ ಪೌಡ್ರ್ ಇದೆ, ಟೀ ಪೌಡ್ರು, ಹುಣಸೆ ಹಣ್ಣು, ಆಮೇಲೆ ತುಪ್ಪ, ಆಮೇಲೆ ಫ್ರೆಂಡ್ಸ್ ಪೆನಾಯಿಲು. ಪ್ರತಿಯೊಂದು 45 ಐಟಮ್ಸ್ ಇದೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಅಕಸ್ಮಾತ್ ಇನ್ನೂ ಎಷ್ಟು ಆ್ಯಡ್ ಮಾಡಬೇಕು ಆ ರೇಟ್ಗೆ, ಯಾಕಂದರೆ ಈಗ ಇರುತ್ತೆ ಎಣ್ಣೆ ಅದು ಇದು ಅಂತ. ಬಟ್ ಅಷ್ಟೆಲ್ಲ ಎಣ್ಣೆ ಎಲ್ಲ kg ಬರುತ್ತೆ. ಅದು ರೇಟ್ ಕೂಡ ಹಿಂದೆ ಮುಂದೆ ಇರುತ್ತೆ. ನಿಮ್ಗೆ ನೋಡಿಕೊಂಡು ಇಲ್ಲಿ ನಾವು ಲೆಕ್ಕಾಚಾರ ಮಾಡಿ ಟ್ಯಾಲಿ ಮಾಡಿ ಒಳ್ಳೆ ರೀಸನಬಲ್ ಪ್ರೈಸ್ಗೆ ಇರಬೇಕು, ನಿಮ್ಮ ಕೈಗೆ ಸಿಗಬೇಕು, ಎಂಥವ್ರು ತಗೊಳಂಗಿರಬೇಕು. ಈಗ ನೋಡಿ, ನಾನು ಹೋದ್ರೆ ಉದಾಹರಣೆಗೆ 5,000 to 6,000 ಐಟಮ್ಸ್ ತರ್ತೀನಿ.
ಎಷ್ಟೋ ಐಟಮ್ಸು ನಾವು ಯೂಸ್ ಮಾಡಲ್ಲ, ಹಂಗೆ ಇರ್ತದೆ. ಅದ್ರ ಬದಲು ಇದಾದರೆ ಪ್ರತಿನಿತ್ಯ ಕಾಮನ್ ಆಗಿ ಏನು ಬೇಕೋ ಅದಕ್ಕೋಸ್ಕರ ಆ ಐಟಮ್ಸ್ ಬೇಕು ಅಂತ ಒಂದು ಲೀಸ್ಟ್ ಮಾಡಿ, ಒಂದು ಚಾರ್ಟ್ ಮಾಡಿ, ಎಲ್ಲರಿಗೂ ಎಲ್ಲರ ದೃಷ್ಟಿನೂ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋ ಪ್ರಾಜೆಕ್ಟ್ ಇದು. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತಾ, ಮತ್ತು ಇನ್ನೊಂದೇನೆಂದರೆ, ಹೋದ್ಸತಿ ನಾನು ಒಂದು ವಿಡಿಯೋ ಹಾಕ್ದಾಗ ಸುಮಾರು ಜನ ನನಗೆ ಕಾಲ್ ಮಾಡಿದ್ರಿ. ಮತ್ತು ಇವಾಗ ಈಗ ಯುಗಾದಿ ಹಬ್ಬಕ್ಕೆ ಕಾರ್ಡ್ ಕೊಡೋದ್ರಿಂದ ಆಫ್ಲೈನ್ ಕಸ್ಟಮರೇನೆ ಕಾರ್ಡ್ ಮಾಡ್ತಾ ಇದ್ದೀರಾ, ಮತ್ತೆ ಯಾವುದು ಯಾವಾಗ ಕೊಡ್ತೀರಾ, ಏನು ಎತ್ತ ಅಂತ ದಿನ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಈ ಜನದ ಒತ್ತಾಯದ ಮೇರೆಗೆ ನಾವೇನಾದರೂ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದಾಗ ಇದು ಬಂತು ನಮ್ಮ ಪ್ರಾಜೆಕ್ಟು. ಏನೋ ಒಂದು ಕಂಪನಿ ಸಪೋರ್ಟು ನಮಗೂ ಸಿಕ್ತು, ಯಾಕಂದರೆ ಅದು ಚೆನ್ನಾಗಿದೆ. ಕ್ಲೀನಲ್ಲಿ ಆಗಿರ್ಬೋದು, ಕ್ವಾಲಿಟಿಲಿ ಆಗಿರ್ಬೋದು, ಕ್ವಾಂಟಿಟಿಲಿ ಆಗಿರ್ಬೋದು, ಕ್ಲೀನ್ನೆಸ್ಸಲ್ಲಿ ಆಗಿರ್ಬೋದು, ಯಾವುದು ನಿಮಗೆ ಹೆಚ್ಚು ಕಡಿಮೆ ಬರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮಗಿರುತ್ತೆ. ನಿಮ್ಮ ಕಣ್ಮುಂದೆ ನೀವೇ ಹೇಳ್ತೀರಾ, ಯಾಕಂದ್ರೆ ನೀವು ಐಟಮ್ಸ್ ಅಲ್ಲಿ ಕೊಟ್ಟಾಗ ಚೆನ್ನಾಗಿದ್ರೆ ದುಡ್ಡು ಕೊಡ್ತೀರಾ, ಚೆನ್ನಾಗಿಲ್ಲ ಅಂದರೆ ಹೇಳ್ತೀರಾ ಫೋನಲ್ಲಿ ಅಲ್ವಾ. ಸೊ ಅದೇ ರೀತಿ ಈ ಒಂದು ಯುಗಾದಿ ಹಬ್ಬದ ಒಳಗಡೆ ಯಾರ್ಯಾರು ಈ ಪ್ರಾಜೆಕ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಬುಕ್ ಮಾಡಿ 24 hours ಅಮೌಂಟು ನೀವು ನಮ್ಮ ಅಮೌಂಟ್ ಫೋನ್ಪೇ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ 24 hours ರಾಮನಗರ ಟು ಬೆಂಗಳೂರು ಎಲ್ಲೇ ಇದ್ರೂ ಅದಕ್ಕೂ ಒಂದು ಆ್ಯಪ್ ಇದೆ. ನೀವು ಅನ್ಕೋಬೋದು ಇವ್ರು ಹೆಂಗೆ ತಂದು ಕೊಡ್ತಾರಂತ. ಅದೇ ಅದೇ ನಮ್ಮದು, ಯಾಕಂದರೆ ನಾವು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದಾಗ ಪ್ರತಿಯೊಂದು ಪ್ರಿಪೇರ್ ಮಾಡಿಕೊಂಡೇ ನಾನೊಂದು ವಿಡಿಯೋ ಮಾಡ್ತಿರೋದು. ಎಲ್ಲ ಮುಗಿಸಿ ವಿಡಿಯೋ ಮಾಡಿ ನಿಮ್ಮ ಮುಂದೆ ತೋರಿಸೋದು. ಅದಕ್ಕೆ ಒಂದು ಆ್ಯಪ್ ಇರುತ್ತೆ, ನಾವು ಅವ್ರ ಲೈವ್ ಲೊಕೇಶನಲ್ಲಿ ಅವರ ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ತಾ, ಇದ್ರ ಮುಂದೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ಒಂದು ಕ್ಲಾರಿಟಿ ಇರಲಿ, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ, ಈ ಒಂದು ಯುಗಾದಿ ಹಬ್ಬದ 2ನೇ ವರ್ಷದ ಪ್ರಾಜೆಕ್ಟ್ ಮುಗಿಸಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಇದೊಂದು ಖುಷಿಯಾದ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.